ಒಂದು ಕಿರು ನಾಟಕ ಪ್ರದರ್ಶಿಸಲಿದ್ದಾರೆ ನಮ್ಮ ಸ್ನೇಹಿತರ ಬಳಗ ಜಾನ್, ದೀಪಕ್, ಸುಜಯ್, ಸಂತೋಷ್, ಕಿರಣ್, ಅವಿನಾಶ್ ಮತ್ತು ಸಂದೀಪ್ ರವರು. ಅವ್ರಿಗೆಲ್ಲ ಒಂದು ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಈ ಮ್ಯಾಟ್ರಿಕ್ಸ್ನಲ್ಲಿ ಬರುವ ಎಲ್ಲ ಪತ್ರಗಳ ಸನ್ನಿವೇಶಗಳು ಕೇವಲ ಕಾಲ್ಪನಿಕ ಮತ್ತು ಇದು ಯಾವುದೇ ನಿಶ್ಚಯ ನಿರ್ಧಾರವನ್ನು ಪ್ರತಿನಿಧಿಸಲ್ಲ. ಏನು ಅರ್ಥ ಆಗಿಲ್ಲ ತಾನೇ? ಈಗ ಹೇಳ್ತೇನೆ ಕೇಳಿ. ಈ ಪರ್ಫಾರ್ಮೆನ್ಸ್ ಅಲ್ಲಿ ಬರುವ ಎಲ್ಲ ಪಾತ್ರಗಳು ಸನ್ನಿವೇಶಗಳು ಕೇವಲ ಕಾಲ್ಪನಿಕ ಮತ್ತು ಇದು ಯಾವುದೇ ವ್ಯಕ್ತಿ ಮತ್ತು ಸಂದರ್ಭಕ್ಕೆ ಹೋಲಿಕೆ ಆಗುವುದಿಲ್ಲ. ಹಾಗೇನಾದರೂ ಹೋಲಿಕೆ ಇದ್ರೆ ಏನು ಕಿತ್ಕೋವಾಗಲೇ. ಈ ಮ್ಯಾಡ್ ಹೆಡ್ಸ್ ಮಾಡ್ತಿರೋದು ಓನ್ಲಿ ಟು ಪ್ರೊವೈಡ್ ಯು ಎಂಟರ್ಟೈನ್ಮೆಂಟ್. ಹೆವಿಯಾಗಿ ಕಾಮಿಡಿ ಜೋಕ್ಸ್ ಡಬಲ್ ಮೀನಿಂಗ್ ಇಲ್ದಿದ್ರು ಲೈಟಾಗಿ ಕಾಮಿಡಿ ಮಾಡ್ತೀವಿ ನೋಡಿ. ಇಷ್ಟ ಆದರೆ ನಗ್ಬಿಡಿ, ಇಷ್ಟ ಆಗಲಿಲ್ಲ ಆದರೆ ಎದ್ದು ಬಿದ್ದು ನಗಾಡಿ, ಎರಡೂ ಆಗಲಿಲ್ಲ ಅಂದರೆ ಕುಂತಲ್ಲೇ ಪರ ಕೆರ್ಕೊಂಬಿಡಿ ತಲೆನಾ. Channel Friday Boys in association with Belgium Kannada Sangha presents Mad Ads 2024. ಎಂತ ಜೋಡಿ ಬೈಟು ಬಸ್ಸೆ ಮತ್ತು ಅವನ ತಂಗಿ ಹೋಲ್ಡಿಂಗ್ ಹ್ಯಾಂಡ್ಸ್ ಆ್ಯಂಡ್ ವಾಕಿಂಗ್ ಆನ್ ಬ್ರುಸಲ್ ಸ್ಟ್ರೀಟು. ರೀ ಈ ಚಳಿಲಿ ಬೋಂಡನೋ ಪಾನಿಪುರಿನೋ ಒಂದು ಮಸಾಲ ಟೀನೋ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತಲ್ವಾ? ಅಯ್ಯೋ ಶಿವ, ನನ್ನ ವೈಫ್ಗೆ ಇಲ್ಲಿ ಬಂದ್ಮೇಲಿಂದ ಒಂದು ಬೋಂಡ ಪಾನಿಪುರಿ ಒಂದು ಮಸಾಲ ಟೀನೂ ಕೊಡ್ಸೋಕ್ಕಾಗ್ತಿಲ್ಲ ಅಲ್ಲ ಶಿವ. ಸಡನ್ಲಿ ಫ್ರಮ್ ನೋ ವೇರ್ ಲಾರ್ಡ್ ಶಿವ ಪ್ರತ್ಯಕ್ಷ. ಈ ಬೆಲ್ಜಿಯಂನಲ್ಲಿ ಎಲ್ಲಿ ನೋಡಿದ್ರು ಬ್ರೆಡ್ಡು. ರೋಡ್ ಸೈಡಲ್ಲಿ ಒಂದು ಬಿಸಿ ಚಾ ಬೋಂಡಾಗೆ ಸಿಗುವಾಗೆ ಮಾಡು ಶಿವ. ಡೋಂಟ್ ವರಿ ಮಾಡ್ಕೋಬೇಡ ಬೈಟು ಬಸ್ಯ. ಈ ಥರ ಫಂಕ್ಷನ್ ಬೆಲ್ಜಿಯಂನಲ್ಲಿ ಒಂದು ಸರಿ ಅಲ್ಲ, ವರ್ಷಕ್ಕೆ 4 ಸರಿ ಮಾಡು. ಆವಾಗ ಬೋಂಡಾನೂ ತಿನ್ಬೋದು, ಪಾನಿಪುರಿನೂ ತಿನ್ನಿಸ್ಬೋದು. One fine Monday, our technically strong developer partner ಪ್ರವೀಣ ಯಾವುದೋ ಒಂದು ದೊಡ್ಡ ಇಶ್ಯೂ ಸಾಲ್ವ್ ಮಾಡ್ತಿದ್ದ. ಅವನಿಗೆ ಟೀಮ್ ಹೆಲ್ಪ್ ತುಂಬಾನೇ ಅಗತ್ಯ ಇತ್ತು. ಅದಕ್ಕೆ ಟೀಮ್ಗೆ ಇಮೇಲ್ ಕಳಿಸಿಯೇ ಬಿಟ್ಟ. ಐ ಹ್ಯಾವ್ ಟ್ರೈ ಟು ಅನಲೈಸ್ ದ ಬಿಲೋ ಕಾಂಪ್ಲೆಕ್ಸ್ ಇಶ್ಯೂ. ನಿಮ್ಮ ಹೆಲ್ಪು ನನಗೆ ತುಂಬ ಬೇಕು. ನೀವು ಹೆಲ್ಪ್ ಮಾಡಿದರೆ ಬೇಗ ಕೆಲಸ ಮುಗಿಸ್ಬೋದು. ದಯವಿಟ್ಟು ಸಹಾಯ ಮಾಡಿ. ಇಮೇಲ್ ಸೆಂಟ್. ಟೆಕ್ನಿಕಲ್ ಟೀಮ್ ಲೀಡು ಇಮೇಲ್ ನೋಡೇ ಬಿಟ್ಟ. ನಾನು ಫುಲ್ ಬಿಸಿನಪ್ಪ, ಇದಕ್ಕೆಲ್ಲ ಹೆಲ್ಪ್ ಮಾಡೋಕ್ಕಾಗಲ್ಲ ನನಗೆ. ಸಡನ್ ಆಗಿ ಒಂದು ಕಾಲು ಬಂತು ಅವನಿಗೆ, ಟೀಮ್ ಲೀಡ್ಗೆ. ನಾನಿರುವುದೇ ನಿನಗಾಗಿ. ಫುಲ್ ಬಿಸಿನೇನ್ರಿ? ನಾನು ಗೊತ್ತಲ್ಲ, ಫುಲ್ ಫ್ರೀ, ಆಲ್ವೇಸ್ ಓದ್ಲ. ಡೆವಲಪರ್ ಟು ಸೀಸ್ ಇಮೇಲ್. ಅರ್ಜೆಂಟ್ PPT ಮಾಡ್ಬೇಕಪ್ಪ, ನಿನ್ಗೆ ಯಾರು ಹೆಲ್ಪ್ ಮಾಡ್ತಾರೆ? ನಂದೇ ಕೆಲಸ ಮುಗಿತಿಲ್ಲ. ಒಳ್ಳೊಳ್ಳೆ ಆಫರ್ ಬಂದಿದೆ ಬಾರಿ ಮೈತ್ರಲ್ಲಿ, ಟಾಪ್ ಆರ್ಡರ್ ಮಾಡೋಣ. 30 ನಿಮಿಷಗಳ ನಂತರ ಯಾರ್ದು ರೆಸ್ಪಾನ್ಸೇ ಬರಲಿಲ್ಲ. ಪಟ್ಟರ್ ಪ್ರವೀಣ್ಗೆ ಇನ್ನೊಂದು ಐಡಿಯಾ ಬಂತು. ಇನ್ನೊಂದು ಮೇಲ್ ಟೀಮ್ಗೆ ಕಳಿಸಿಯೇ ಬಿಟ್ಟ. ಸ್ವೀಟ್ಸ್ ಆಟ್ ಮೈ ಡೆಸ್ಕ್. ಓಡಲೇ. ಐ ವಿಲ್ ಟೇಕ್ ಓನ್ಲಿ 2 ಸ್ವೀಟ್ಸ್. ನಿಂಗೆ ಗೊತ್ತಲ್ಲ ನನಗೆ ಡಯಾಬಿಟಿಸ್ ಇದೆ. ದೊಡ್ಡ ಪ್ರಾಬ್ಲಮ್ ಇದೆ ಸರ್, ಇಶ್ಯೂ ಇದೆ ಸರ್, ಪ್ಲೀಸ್ ಹೆಲ್ಪ್ ಮಾಡಿ ಸರ್. ಸುಮ್ಮನಿರಪ್ಪ, ನನಗೆ ತುಂಬ ಕೆಲಸ ಇದೆ, ನಾನು ಹೋಗ್ಬೇಕು. ರೀ ಸ್ವೀಟ್ಸ್ ತುಂಬ ಚೆನ್ನಾಗಿದೆ ರೀ. ಥ್ಯಾಂಕ್ ಯು. ಮೇಡಮ್ ಒಂದು ಇಶ್ಯೂ ಇದೆ, ಹೆಲ್ಪ್ ಮಾಡಿ ಮೇಡಮ್.
ಹಲೋ ಹಲೋ ಮೈತ್ರ ಗೆಳೆಯ ಬಂತೆ 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 ಹೇಳಿ ಅನಾಥ ಮಗುವಾದೆ ನಾನು, ಯಾರು ಸಹಾಯ ಮಾಡೋರಿಲ್ಲ, ಒಂದು ಸ್ವೀಟು ಬಿಡದೆ ತಿಂದಾರಲ್ಲ. ಕೆಲಸಕ್ಕೆ ಕರಿಬೇಡಿ, ಸ್ವೀಟ್ಸ್ಗೆ ಮರಲೇಬೇಡಿ. ಮಗ ಮಗ ನೀನು ಇಂಗ್ಲೀಷಲ್ಲಿ ಟಾಪರ್ ಅಂತ ಹೌದಾ? ಹೌದು, 100 ಮಾರ್ಕ್ಸ್ ಕಾಲೇಜ್ ನಾನೇ ಟಾಪರು. ವಾ ಸೂಪರ್ ಮಗ. ಮಗ ನಂಗೆ ಒಂದೇ ಡೌಟ್ ಇದೆ, ಕ್ಲಿಯರ್ ಮಾಡ್ತೀಯಾ? ಏನ್ ಬೇಕು ಕೇಳೋ ನೀನು, ಎಲ್ಲ ಡೌಟ್ ಇವತ್ತೇ ಕ್ಲಿಯರ್ ಮಾಡ್ತೇನೆ. ಮಗ ಮಗ ಜರ್ಮನಿ ಯಾವ ಲೆಟರಿಂದ ಸ್ಟಾರ್ಟ್ ಆಗತ್ತೆ? ಜಿ. ಮತ್ತೆ ಜಪಾನು ಜೆ. ಯಾಕೆ? ಇನ್ನೊಂದು ಇಂಗ್ಲೆಂಡ್ ಯಾವ ಲೆಟರಿಂದ ಸ್ಟಾರ್ಟ್ ಆಗತ್ತೆ? ಇ. ಮತ್ತೆ ಇಂಡಿಯಾ ಹಾಯ್ ಯಾಕೆ? ಇನ್ನೊಂದು ಕೇಳ್ತೀನಿ ಹೇಳು, ಕರ್ನಾಟಕ ಯಾವ ಲೆಟರಿಂದ ಸ್ಟಾರ್ಟ್ ಆಗುತ್ತೆ? ಕೆ. ಕಾಂಗ್ರೆಸ್ ಸಿ. ಯಾಕೆ? ನನ್ಗೆ ಬಿಟ್ಬಿಡಪ್ಪ, ಇಂಥವೆಲ್ಲ ನನಗೆ ಗೊತ್ತಿಲ್ಲ, ನಾನು ಏನು ಓದಿದ್ರು ಅದು ಬರೋದಕ್ಕೆ 100 ಮಾರ್ಕ್ ಕೊಟ್ಟರು. ಅದಕ್ಕೆ ಹೇಳೋದು, ಬೇರೆ ಭಾಷೆ ನೋಡೋದು ಚಂದ, ಕನ್ನಡ ಕಲಿಯೋಕ್ಕೂ ಚಂದ, ನೋಡೋಕ್ಕೂ ಚಂದ. ಇದರಿಂದ ನಾವು ಕಲಿಯೋ ಪಾಠ ಏನು ಅಂದ್ರೆ ಕ್ಲಾಸಲ್ಲಿ ಕನ್ನಡ ಮಾತಾಡಿ. ಅದ್ಭುತವಾದ ನಕ್ಕು ನಲಿದ್ವಿ ನಾವು ನಿಜವಾಗ್ಲೂ. ನಮ್ಮನ್ನು ರಂಜಿಸೋದಕ್ಕೆ ಈ ತಂಡಕ್ಕೆ ಧನ್ಯವಾದಗಳು. ಸೊ ಈ ತಂಡದ ಜಾನ್, ದೀಪಕ್, ಸುಜಾಯ್, ಸಂತೋಷ್, ಕಿರಣ್, ಅವಿನಾಶ್, ಸಂದೀಪ್ ಅವರಿಗೆ ಧನ್ಯವಾದಗಳು. ನಿಜವಾಗ್ಲೂ ಕಾಲೇಜಿನ ದಿನಗಳು ನೆನಪಿಗೆ ಬಂತು ನನಗೆ.